ನಾನು ನೇರವಾಗಿ ಪ್ರಶಾಂತ್ ಸರ್ ಹತ್ರ ಹೋಗ್ತೀನಿ. ಸರ್, ನಿಮ್ಮ ಮಾಧ್ಯಮ ಜೀವನದಲ್ಲಿ ನೀವು ಬಹಳಷ್ಟು ಸ್ಟೋರಿಗಳನ್ನು ನೋಡಿರ್ಬೋದು, ಅಂಥ ಸ್ಟೋರಿಗಳು ನಿಮ್ಗೆ ಬಂದಿರ್ಬೋದು. ಆದರೆ ಪ್ರಜ್ವಲ್ ರೇವಣ್ಣ ಸ್ಟೋರೀಸ್ ಒನ್ ಆಫ್ ಅ ಕೈಂಡ್ ಸ್ಟೋರಿ. ಇಂಥದ್ದೊಂದು ಕಥೆ, ಇಂಥದ್ದೊಂದು ವಿಚಾರ ನಿಮ್ಮ ಕಿವಿಗೆ ಬಿದ್ದಾಗ ಮೊಟ್ಟ ಮೊದಲು ನಿಮ್ಮ ಮನಸ್ಸಲ್ಲಿ ಏನು ಅನ್ನಿಸ್ತು ಸರ್? ಅಲ್ಲಿ 5 ಸಿಗಳು ಬಂದವು. ಅದಕ್ಕಿಂತ ಮುಂಚೆ ನಾನು ಇವತ್ತು ಏನು ವರ್ಡಿಗೆ ಬಂತು, ಅದು ಸೆಲೆಬ್ರೇಷನ್ ಆಫ್ ಜರ್ನಲಿಸಮ್, ಸೆಲೆಬ್ರೇಷನ್ ಆಫ್ ಬೀಯಿಂಗ್ ಪವರ್ ಟಿವಿ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ರಾಕೇಶ್ ಸರಿಗೆ ಫಸ್ಟ್ ಅಭಿನಂದನೆ, ಆ ಸ್ಟೋರಿನ ಸಮರ್ಥವಾಗಿ ತಗೊಂಡಂಥ ನಿಮಗೂ ಕೂಡ ದೊಡ್ಡ ಅಭಿನಂದನೆ. ಇಡೀ ಪವರ್ ಕುಟುಂಬದ ಒಂದು ಸಂಭ್ರಮದ ಕ್ಷಣ ಇದು. ಅಂದರೆ ಒಬ್ಬ ವ್ಯಕ್ತಿಯ ಏನೋ ಒಂದು ಆರೋಪ ಬಂದಿದೆ, ಅದಕ್ಕೆ ಒಂದು ವರ್ಡಿಕ್ ಬಂದಿದೆ ಅಂತಲ್ಲ, ಒಂದು ಪವರ್ ಆಫ್ ಜರ್ನಲಿಸಮ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆ ಪವರ್ ಆಫ್ ಜರ್ನಲಿಸಮ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದು ಮುಖ್ಯವಾಗಿ ಫಸ್ಟ್ ಟೈಮ್ ನೀವು ಹೇಳ್ದಂಗೆ ಆ ಏಪ್ರಿಲ್ ಟೈಮ್ ಅಂತಂದರೆ ಸಂಸತ್ ಚುನಾವಣೆ ಸಂದರ್ಭ, ಅದು ಜನರಲ್ ಎಲೆಕ್ಷನ್ಸ್ ನಡೀತಾ ಇತ್ತು. ಸೊ ನಾವೆಲ್ಲ ಬೇರೆ ಬೇರೆ ಕ್ಷೇತ್ರಗಳ ಕಡೆ ಕಣ್ಣಿಟ್ಬಿಟ್ಟು, ಆಮೇಲೆ ಇನ್ಕ್ಲೂಡಿಂಗ್ ಡೆಲ್ಲಿ, ಬೇರೆ ಬೇರೆ ರಾಜ್ಯಗಳದ್ದು ಅಪ್ಡೇಟ್ಸ್ ಎಲ್ಲ ತಗೋತಾ ಇದ್ವಿ. ಅಂಥ ಸಂದರ್ಭದಲ್ಲೇನೇ ಈ ಥರ ಓಡಾಡ್ತಿತ್ತು ಸುದ್ದಿ. ನಮ್ಮ ಕಡೆ ಬಂದಿರೋದಕ್ಕಿಂತ ಮುಂಚೆ ಈ ಥರ ಓಡಾಡ್ತಿತ್ತು. ಹಾಸನದಲ್ಲಿ ಈ ರೀತಿ ವಿಡಿಯೋಗಳು ಓಡಾಡ್ತಾ ಇದ್ದಾವಂತೆ ಅಂತ. ಯಾಕೆ ಯಾರು ತೊಗೊಂಡಿಲ್ಲ ಅಂತ ಒಂದು ಪ್ರಶ್ನೆ ಬಂತು. ಸಾಮಾನ್ಯವಾಗಿ ನಾವು ತಗೋಬೋದು ಅಂತ ನನಗನ್ಸಿತ್ತು ಆ ಟೈಮಲ್ಲಿ. ಆದರೆ ಅದಕ್ಕೊಂದು ಕನ್ವಿಕ್ಷನ್ ಬೇಕಾಗತ್ತೆ, ಕರೇಜ್ ಬೇಕಾಗತ್ತೆ, ಕಾನ್ಫಿಡೆನ್ಸ್ ಬೇಕಾಗತ್ತೆ. ಆ ಮೂರು ಕೂಡ ಇದ್ದಿದ್ದು ನಮ್ಮ MD ರಾಕೇಶ್ ಶೆಟ್ಟಿ ಅವ್ರ ಹತ್ರ. ಫಸ್ಟ್ ಟೈಮ್ ಅವ್ರು ಬಂದಾಗ ನಮ್ಮ ಹತ್ರ ಮಾತಾಡಿದ್ರು. ನಾನು ನೋಡಿದಾಗ ಅವರಲ್ಲಿ ಕನ್ವಿಕ್ಷನ್ ಇತ್ತು, ಕರೇಜ್ ಅಂತೂ ಮೊದಲಿಂದನೂ ಇತ್ತು. ನಮಗೇನು ಅದ್ರ ಬಗ್ಗೆ ಮಾತೇ ಇರಲಿಲ್ಲ. ಕಾನ್ಫಿಡೆನ್ಸು ಕೂಡ ಇತ್ತು. ಮೊದಲು ನಮಗೆ ಮುಖ್ಯವಾಗಿದ್ದು ಕನ್ವಿಕ್ಷನ್. ಅವ್ರು ಕನ್ವಿನ್ಸ್ ಆಗಿದ್ದರು, ಈ ಸ್ಟೋರಿನಲ್ಲಿ ಡೆಪ್ತ್ ಇದೆ, ಹೋಗ್ಬೋದು ಅಂತೇಳಿ. ಬಂದು ಚರ್ಚೆ ಮಾಡಿದ್ರು. ಒಂದು 2-3 ದಿನ ಈ ಥರದ ಚರ್ಚೆ ಆಯಿತು. ಆಮೇಲೆ ಫೈನಲ್ ಡೇ ಬಂತು. ಅಂದರೆ ಎಲೆಕ್ಷನ್ನು ನಾಳೆ ಆಗಬೇಕು, ಅದಕ್ಕಿಂತ ಮುಂಚೆ ಹೊಡಿಬೇಕು ಸ್ಟೋರಿ ಅಂತೇಳಿ. ಆಗ ಒಂದು ಸಣ್ಣದಾದಂಥ ಆತಂಕ ಇದ್ದೇ ಇರುತ್ತೆ. ನೀವು ಎಷ್ಟೇ ಕರೇಜ್ ಇರಲಿ, ಎಷ್ಟೇ ಕನ್ವಿಕ್ಷನ್ ಇರಲಿ, ಎಷ್ಟೇ ಕಾನ್ಫಿಡೆನ್ಸ್ ಇರಲಿ, ಆದರೆ ಒಂದು ದೊಡ್ಡ ಪ್ರಭಾವಿ ಕುಟುಂಬದ ವಿರುದ್ಧ ಹೊಡಿಬೇಕಾದ್ರೆ, ಸ್ಟೋರಿ ಮಾಡಬೇಕು ಅಂತಂದರೆ ಅದಕ್ಕಾದ ನೆಕ್ಸ್ಟ್ ಆದಾಗ ಆಗ್ತಕ್ಕಂಥ ಇಂಪ್ಲಿಕೇಶನ್ಸ್ ಏನು, ಇಂಪ್ಯಾಕ್ಟ್ಗಳೇನು, ಕಾನ್ಸಿಕ್ವೆನ್ಸಸ್ ಏನು ಅಂತಕ್ಕಂಥದ್ದು ಇರ್ತದೆ. ಆ ಕಾನ್ಸಿಕ್ವೆನ್ಸಸ್ ಬಗ್ಗೆ, ಆ ಸಿ ಬಗ್ಗೆನೂ ಯೋಚನೆ ಮಾಡಿದೆ ನಾನು. ಅದ್ರ ಜೊತೆಗೆ ನಮ್ಮ ಜೊತೆಗೆ ಮನೋಜ್ ಸರ್ ಇದ್ದಾರೆ, ಸುರೇಶ್ ಸರ್ ಇದ್ದಾರೆ, ಇಡೀ ಟೀಮ್ ಇದೆ, ಒಂದು ದೊಡ್ಡ ಟೀಮ್ ಇದೆ, ಅನುಭವಿಗಳ ಟೀಮ್ ಇದೆ. ಎಲ್ಲರೂ ತುಂಬ ಚರ್ಚೆ ಮಾಡಿದ್ವಿ. ಆದರೆ ರಾಕೇಶ್ ಸರ್ ಕಣ್ಣಲ್ಲಿ ಅದೆಲ್ಲವೂ ಇತ್ತು. ಕಾನ್ಫಿಡೆನ್ಸು, ಕರೇಜು, ಕನ್ವಿಕ್ಷನ್ನು, ಅದ್ರ ಜೊತೆಗೆ ಕಾನ್ಸಿಕ್ವೆನ್ಸಸ್ಗೆ ಎದೆ ಒಡ್ತಕ್ಕಂಥ ಕಾನ್ಫಿಡೆನ್ಸು ಇತ್ತು. ಫಸ್ಟ್ ನಾವು 12 ಗಂಟೆಗೆ ಹೊಡಿಬೇಕು ಅಂತ ಆಯಿತು. ಬಟ್ ಆ ಸ್ಟೋರಿ ಮುಂದಕ್ಕೆ ಹೋಯ್ತು. ಅಂದರೆ ನಾವಿನ್ನೂ ಅಲ್ಲಿ ಕನ್ವಿನ್ಸ್ ಆಗಿರಲಿಲ್ಲ ಸರಿಯಾಗಿ ಆ ಸ್ಟೋರಿ ಇದನ್ನು. ಆದರೆ ಹೋಗ್ತಾ 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 ಆ ಮುಂದಿನ 2 ಗಂಟೆಗಳಲ್ಲಿ ನಾವು ಸಂಪೂರ್ಣ ಕನ್ವಿನ್ಸ್ ಆಗಿದ್ವಿ. ನಮ್ಮ ಸ್ಟೋರಿ ಯಾವಾಗ ಹೋಗುತ್ತೆ ಅಂತ ಗೊತ್ತಾಯಿತು. ಆ ಟೈಮಲ್ಲಿ ಅಫ್ಕೋರ್ಸ್ ಬಂತು ಒಂದಿಷ್ಟು ಪ್ರಲೋಭನೆಗಳು, ಒಂದಿಷ್ಟು ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು, ಒಂದಿಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು, ಇದೆಲ್ಲ ಬಂತು. ಬಟ್ ಅದು ಯಾವುದೂ ಕೂಡ ಜಗ್ಲಿಲ್ಲ. ಅವ್ರ ಕಣ್ಣಲ್ಲಿ ಕಾನ್ಫಿಡೆನ್ಸ್ ಇತ್ತು. ನಾನು ಹೊಡೆದಿದ್ದೀನಿ ಸ್ಟೋರಿನ ಅಂತಕ್ಕಂಥದ್ದೊಂದು ಛಲ ಇತ್ತು. ಅವರು ಡೇರ್ ಡೆವಿಲ್ ಕ್ಯಾರೆಕ್ಟರ್ನ ನಾವು ಕಳೆದ 7 ವರ್ಷಗಳಿಂದನೂ ನೋಡ್ತಾನೆ ಇದ್ದೀವಿ. ಬಟ್ ಇದು ಹೆಂಗೆ ಅಂತ ನನಗೆ ಸವಾಲಾಗಿತ್ತು. ಇದು ಚಾಲೆಂಜ್, ಇದು ಕೂಡ ಸೀನೆ. ಆ ಚಾಲೆಂಜನ್ನು ಸ್ವೀಕರಿಸ್ಬಿಟ್ಟು ಗೋ ಆ್ಯಡ್ ಅಂದರು. ಆದರೆ ನಾನು ಮುಖ್ಯವಾಗಿ ಇಲ್ಲಿ ಅವ್ರು ಕೊಟ್ಟ ಕಾನ್ಫಿಡೆನ್ಸ್ನ ನಾನು ಒಂದಿಷ್ಟು ಆ ಸ್ಟೋರಿ ಬರೆದೆ. ನಾನು ಅವ್ರು ಕೊಟ್ಟ ಕಾನ್ಫಿಡೆನ್ಸಿಂದಾಗಿ ನಾನು ಒಂದಿಷ್ಟು ಬ್ರೇಕಿಂಗ್ ಪಾಯಿಂಟ್ಸ್ ಎಲ್ಲ ಹಾಕಿ ಕೊಟ್ಟೆ. ಆದರೆ ಆ ಬ್ರೇಕಿಂಗ್ ಪಾಯಿಂಟ್ಸನ್ನು ಒಬ್ಬ ಹುಡುಗ ತಗೊಂಡ, ಪ್ರಣೂತ್, ನೀವೇ ಆ ತಗೊಂಡಂಥ ಪರಿ ಇದೆಯಲ್ಲ, ಸೂಪರ್ ಹಿಟ್, ತುಂಬ ಚೆನ್ನಾಗಿ ಬಂತದ್ದು. ಸೊ ಅದರಿಂದ ಇಡೀ ಕರ್ನಾಟಕ, ಇಡೀ ದೇಶಾದ್ಯಂತ ಅದೊಂದು ದೊಡ್ಡ ಕಿಚ್ಚು. ಅದಕ್ಕೆ ಮುನ್ನುಡಿ ಬರೆದಿದ್ದು ನಿಮ್ಮ ಒಂದು ಆ ಆ್ಯಂಕರಿಂಗು. ಸೊ ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಸ್ಟೋರಿಯನ್ನು ಸ್ಫೋಟ ಆಗೋದಕ್ಕಿಂತ ಮುಂಚೆ ಒಂದು ನ್ಯೂಸ್ ಮೀಡಿಯಾದಲ್ಲಿ, ಒಂದು ನ್ಯೂಸ್ ರೂಮ್ನಲ್ಲಿ ಆಗ್ತಕ್ಕಂಥ ಎಲ್ಲ ತಲ್ಲಣಗಳು, ಆತಂಕ, ಭಯ ನಮ್ಮಲ್ಲಿತ್ತು. ಅದು ಓಪನ್ನಾಗಿ ಹೇಳ್ಬೋದು. ಒಂದು ಸಲ ಆ ಸುದ್ದಿ ಸ್ಫೋಟ ಆದ ನಂತರ ನಮ್ಮ MD ರಾಕೇಶ್ ಸರ್ ಕೊಟ್ಟಂಥ ಕಾನ್ಫಿಡೆನ್ಸ್ ಏನಿದೆ ನಮಗೆ, ಅದು ಹಂಗೇ ಬಂತು. ಇವತ್ತಿನವರೆಗೂ ಆ ಕಾನ್ಫಿಡೆನ್ಸ್ ಹೋಗಲಿಲ್ಲ. ಅಂಥ 100 ಸ್ಟೋರಿಗಳು ಬಂದರೂ ಕೂಡ ನಾವು ಹಿಂದಡಿ ಹಿಡಿಯೋದಿಲ್ಲ. ಎಂಥದೇ ಬರಲಿ, ಎಂಥದೇ ಪ್ರಭಾವ ಬರಲಿ, ಅದು ಎಂಥದೇ ಕಾಂಟ್ರವರ್ಷಿಯಲ್ ಸ್ಟೋರಿ ಇರಲಿ, ಯಾರನ್ನೇ ಎದುರಾಕೊಳ್ಳೋದಿರಲಿ, ಎಂಥದ ಪ್ರಭಾವ ಬರಲಿ, ಅದು ಯಾವ ಕಾರಣಕ್ಕೂ ನಾವು ಹಿಂದಡಿ ಹಿಡಿದಕ್ಕಂಥ ಒಂದು ಕಾನ್ಫಿಡೆನ್ಸನ್ನು ಅವ್ರು ಕೊಟ್ಟಿದ್ದು ನಮಗೆ.
ಈಗಲೂ ಕೂಡ ಇಂಥದ್ದಲ್ಲ, ಇಂಥ ನೂರಾರು ಸ್ಟೋರಿಗಳನ್ನ ಮಾಡೋಕ್ಕೆ ನಮಗೆ ಧೈರ್ಯ ಇದೆ ಈಗ, ಬಿಕಾಸ್ ಆಫ್ ಪ್ರಜ್ವಲ್ ರೇವಣ್ಣ ಸ್ಟೋರಿ. ಅದಕ್ಕೆ ಹ್ಯಾಟ್ಸ್ ಆಫ್ ಟು ರಾಕೇಶ್ ಸರ್ ಅಂತ ಹೇಳ್ತೀನಿ. ಸಿ ಐ ಹ್ಯಾವ್ ಎ ಟೀಮ್, ಗ್ರೇಟ್ ಟೀಮ್. ನಾನು ಹೇಳ್ತೀನಲ್ವ, 25 years ಎಕ್ಸ್ಪೀರಿಯನ್ಸ್ ಇನ್ ಜರ್ನಲಿಸಮ್. ಇವರ ಎದುರುಗಡೆ ನಾನೊಂದು ಚಿಕ್ಕ ಕೂಸು. ಪ್ರಶಾಂತ್ ಇರಲಿ, ಮನೋಜ್ ಸರ್ ಇರಲಿ, ಸುರೇಶ್ ಸರ್ ಇರಲಿ, 3 ಟೀಮ್ ಆಫ್, ನಾವೇನು ಈ ತ್ರಿವಿಕ್ರಮ್ ಅವರು ನಮ್ಮ ಎಡಿಟರ್ಸ್ ಅಂತ ಕರಿತೀವಲ್ಲ, ಪ್ಲಸ್ ಡೈರೆಕ್ಟರ್ ಆಗಿ ಮಧು ಇರ್ಬೋದು, ಲೈಕ್ ವಿ ಆರ್ ಟಾಕಿಂಗ್ ಅಬೌಟ್ ನಾವು ಆ್ಯಂಕರ್ಸು ತುಂಬ ಜೂನಿಯರ್ ಆಗಿ ಬಂದಂಥವ್ರು. ಈಗ ಸಿಂಧೂರ ಇರಲಿ ಅಥವಾ ಪ್ರಣುತ್ ಇರಲಿ, ತುಂಬ ಜೂನಿಯರ್ ಆಗಿ ನಮ್ಮಲ್ಲಿಗೆ ಬಂದಂಥವ್ರು ಇದ್ದಾಗಲೂ ಕೂಡ ಈ ಸ್ಟೋರಿಯನ್ನು ಐ ಸ್ಟಿಲ್ ರಿಮೆಂಬರ್ ಪ್ರಶಾಂತ್, ನಾವು ಕೂತ್ಕೊಂಡು ವೆದರ್ ಟು ಟೇಕ್ ಹೌ ದಿಸ್ ಸ್ಟೋರಿ ಅಂತ ಹೇಳಿದಾಗ ನಿಮ್ಮ ಎಡಿಟರ್ಸ್ ಮತ್ತು ಡೈರೆಕ್ಟರ್ಸ್ ಕನ್ಸರ್ನ್ ಏನಿತ್ತಂದರೆ, ಸರ್ ನಾವೊಂದು 300 ಜನ ಎಂಪ್ಲಾಯೀಸನ್ನು ಕಟ್ಕೊಂಡು ಫ್ಯಾಮಿಲಿಯನ್ನು ಸಾಕ್ತಾ ಇದ್ದೀವಿ, ನಾವು ಕಾನ್ಸಿಕ್ವೆನ್ಸಸ್ ಅಂದರೆ ಈಗಷ್ಟೇ ಗ್ರೋ ಆಗ್ತಾ ಇದ್ದೀವಿ, ಆಲ್ರೆಡಿ ಒಂದು ರಾಜಕಾರಣಿಯ ಫ್ಯಾಮಿಲಿಯನ್ನು ಎದುರಾಕೊಂಡು ಒಮ್ಮೆ ನಮ್ಮ ಟಿ ವಿಯನ್ನು ಬಂದ್ ಮಾಡಿಸ್ಕೊಂಡು ವಾಪಸ್ ಬಂದಿದ್ದೀವಿ, ಇದು ಅದಕ್ಕಿಂತಲೂ ದೊಡ್ಡ ರಿಸ್ಕಿಗೆ ನಾವು ಕೈ ಹಾಕ್ತಾ ಇದ್ದೀವಿ, ವೆದರ್ ಇಟ್ ಈಸ್ ರೈಟ್ ಟೈಮ್ ಏನಂತ ಒಂದು ನಿಮ್ಮ ಕನ್ಸರ್ನ್ ಇತ್ತು, ಎಲ್ಲರದ್ದು ಕನ್ಸರ್ನ್. ಡಬಲ್ ಡೈನಮೋ ಇತ್ತು. ಹೌದು, ಈಗೆಲ್ಲ ಎದುರಾಕೊಂಡಂತಹ ಪಕ್ಷದ ಹಿರಿಯರು, ಕರೆಕ್ಟ್, ಈಗ ಎದುರಾಗಬೇಕಾಗಿರ್ತಕ್ಕಂಥ ಹಿರಿಯರು ಎರಡು ಡಬಲ್ ಡೈನಮೋ ಇತ್ತು ನಮಗೆ. ಹೌದು, ನೀವು ಆ ದಿನ ಹೇಳಿದಾಗ ಕನ್ಸರ್ನ್ ಇತ್ತು. ಬರ್ತಾ ಬರ್ತಾ ಲೈಕ್ ಯು ಸೆಡ್, ನಮ್ಮ ಇಡೀ ಟೀಮಲ್ಲ ಒಂದು ಜೋಶ್ ಇತ್ತು. ಯಾವಾಗ ನಮ್ಮಲ್ಲಿ ಆ ಜೋಶ್ ಇತ್ತು ಅಂತ ಹೇಳಿದ್ರೆ, ಯಾವತ್ತು ನಾವು ಇಲ್ಲಿ ಸಂತ್ರಸ್ತೆಯರು ನಮ್ಮ ಹತ್ರ ಬಂದು ಕೂತ್ಕೊಂಡು ಅವರ ಕಣ್ಣೀರು ನೋಡಿದ್ವಲ್ಲ, ಆ ದಿನ ಎಸ್ ವಾಟ್ ವಿ ಡನ್ ರೈಟ್ ಅಂತ ಒಂದು ಸಿಗ್ನೇಚರ್ ಹಾಕಿದ್ವಿ ನಾವು. ಹೌದು, ನಾವು ನಿಂತ್ಕೊಂಡಿದ್ದೀವಿ, ನಾವು ನಿಂತ್ಕೊಳ್ತೀವಿ ಅಂತ. ಅದರ ನಂತರನೂ ನೀವೆಲ್ಲ ನನಗೆ ಎಚ್ಚರಿಸಿದ ಹಾಗೆ ಹೋಯಿತು. ಇಟ್ ಈಸ್ ನಾಟ್, ನಾನು ಯಾವತ್ತು ಎಡಿಟರ್ಸ್ ಮೀನ್ಸ್ ನಮ್ಮ ಕಂಪನಿಯಲ್ಲಿ ಇಟ್ ಈಸ್ ಎ ಟೋಟಲ್ ಎಡಿಟೋರಿಯಲ್ ಜಾಬ್. ಸೊ ಆ್ಯಸ್ ಎ ಎಮ್ ಡಿ ಆಗಿನೂ ನಾನು ಎಲ್ಲೂ ಇಂಟರ್ಫಿಯರ್ ಮಾಡಲ್ಲ. ಆದರೂ ಕೂಡ ನಿಮ್ಮ ಹಿರಿಯತನದಿಂದ, ನಿಮ್ಮ ಎಕ್ಸ್ಪೀರಿಯನ್ಸ್ಗಳಿಂದ ನನ್ನನ್ನು ಯಾವತ್ತು ವಾರ್ನ್ ಮಾಡಿದ್ರಲ್ಲ, ಸರ್ ದೇ ಕ್ಯಾನ್ ಗೋ ಅಪ್ ಟು ದಿಸ್ ಎಕ್ಸ್ಟೆಂಟ್, ಅದು ಆಯಿತು. ಆಗ ಈ ಕಂಪನಿಯನ್ನು ಹಿಡಿದೊಟ್ಕೊಂಡಿದ್ರಲ್ಲ, ನಮ್ಮ ಆಫೀಸ್ ಬಾಯ್ಗಿಂತ ಹಿಡಿದು ಎಡಿಟರ್ಸ್ವರೆಗಿನ, ಡೈರೆಕ್ಟರ್ಸ್ವರೆಗಿನ ಎಲ್ಲರೂ ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಇದ್ದಾರಲ್ಲ, ಐ ಫೀಲ್ ಈ ಜಯ ಇದೆ ಅಲ್ವಾ, ಇವತ್ತಿನ ಈ ವರ್ಡಿಕ್ಟ್ ಇದೆ ಅಲ್ವಾ, ನಾವೆಲ್ಲ ಹೇಳ್ತೀವಿ ಇದು ಜಗತ್ತಿಗೆ ಒಂದು ಪಾಠ ಅಂತ. ಇದು ನಮ್ಮೆಲ್ಲರಿಗೆ ಸಂದಂತಹ ಜಯ ಮಾತ್ರ ಅಲ್ಲ, ಲೈಕ್ ಯು ಸೆಡ್, ದಿಸ್ ಈಸ್ ಗಿವನ್ ಡಬಲ್ ಕಾನ್ಫಿಡೆನ್ಸ್ ಆನ್ ಅಸ್ ನೌ, ವಿ ಕ್ಯಾನ್ ಫೇಸ್ ಎನಿಬಡಿ ಅನ್ನೋದು. ಯಾಕಂದ್ರೆ ಅಷ್ಟು ಈಸಿಯಾಗಿರಲಿಲ್ಲ. ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ನಿಂತ್ಕೊಂಡಾಗ ನೀವೆಲ್ಲರೂ ಇಲ್ಲಿ ಖಾಲಿ ಒಂದು ಯೂಟ್ಯೂಬಲ್ಲಿ ನಮ್ಮ ಚಾನಲನ್ನು ನಡೆಸ್ತಾ ಇದ್ರಿ. ಎಲ್ಲಿವರೆಗೆ ಅಂದರೆ ಯೂಟ್ಯೂಬನ್ನು ಬಂದ್ ಮಾಡಲಿಕ್ಕೆ ಅರ್ಜಿ ಹಾಕ್ಸ್ಕೊಂಡ್ಬಿಟ್ಟಿದ್ರು. ನಾಳೆಯಿಂದ ಪವರ್ ಟಿವಿ ಯೂಟ್ಯೂಬಲ್ಲೂ ಬರಬಾರ್ದು ಅನ್ನೋ ಅರ್ಜಿನೂ ಹೋಗ್ಬಿಟ್ಟಿತ್ತು MIBಗೆ. ಬಟ್ ಟುಡೇ ಏನಂತೀರಿ, ನಾವು ದೇವೇಗೌಡರ ಬಗ್ಗೆ ನಮಗೆ ಎಲ್ಲರಿಗೆ ಹಿರಿಯರು ಅನ್ನುವ ಒಂದು ಮರ್ಯಾದೆ ಇದೆ. ನಾವು ಅವ್ರಿಗೆ ತಲೆಬಾಗಿ ಯಾವಾಗಲೂ ಬಾಗಿ ಮಾತಾಡಿದ್ದೀವಿ. ನಿಮಗೆ ಗೊತ್ತಿದೆ, 75 ವರ್ಷ ಭಾರತ ದೇಶ ಸ್ವಾತಂತ್ರ್ಯ ಇದಾದಾಗ ಮೊದಲ ಬಾವುಟ ನಾವು ಅವರಿಗೆ ಕೊಟ್ಟು ಕಳಿಸ್ತೀವಿ, ತಿರಂಗ ಇದರಲ್ಲಿ ಕಳಿಸ್ತೀವಿ. ಅಂಥ ದೇವೇಗೌಡರು ನಾವು ಬೊಬ್ಬೆ ಹೊಡೆದು ಕೇಳ್ಕೊಂಡ್ವಿ, ಸರ್ ಒಮ್ಮೆ ಕ್ಷಮೆ ಕೇಳಿಬಿಡಿ ಅಂತ ಹೇಳಿದ್ವಿ. ಇವತ್ತೇನು ಅನಿಸುತ್ತೆ ನಿಮಗೆ ಈ ಸ್ಟ್ಯಾಂಡನ್ನು ನೋಡಿದ್ರೆ, ಆ್ಯಸ್ ಎ ಎಡಿಟರು ಇಷ್ಟು ವರ್ಷ ಆದಮೇಲೆ ದೇವೇಗೌಡರು ಯಾವ ಸ್ಟ್ಯಾಂಡಲ್ಲಿ ಇರಬೇಕು ಅಂತ ಅನಿಸುತ್ತೆ ನಿಮಗೆ? ಅಫ್ಕೋರ್ಸ್ ನೀವು ಹೇಳಿದ್ದು ಸರಿ ಇದೆ. ನಿಮ್ಮ ಮಾತುಗಳು ಹಾರ್ಶ್ ಅನಿಸ್ಬೋದು. ಕಳೆದ ಬಹುಶಃ 1 ವರ್ಷದಿಂದಲೂ ನೀವು ಹೇಳ್ತಾನೆ ಬಂದಿದ್ದೀರಿ. ಇದುವರೆಗೂ ಯಾರು ಕೂಡ ಮಾಜಿ ಪ್ರಧಾನಿಗಳ ಬಗ್ಗೆ ಅಷ್ಟು ಕಠೋರವಾಗಿ, ಅಷ್ಟು ನಿಷ್ಠುರವಾಗಿ, ಅಷ್ಟು ಹಾರ್ಶ್ ಆಗಿ ಮಾತಾಡಿರಲಿಲ್ಲ. ಅದನ್ನು ನೀವು ಮಾತಾಡ್ತಾ ಬಂದಿದ್ದೀರಿ. ಬಟ್ ಅದನ್ನು ಒಬ್ಬ ಪ್ರತಿಷ್ಠೆಯಾಗಿ ತಗೋಬಾರ್ದಾಗಿತ್ತು. ಯಾಕೆಂದರೆ ಅವರು ನಮ್ಮ ಇಡೀ ದೇಶದಲ್ಲಿರ್ತಕ್ಕಂಥ ಏಕೈಕ ಮಾಜಿ ಪ್ರಧಾನಿ ಅಂದರೆ ಅವರು. ನಮ್ಮ ಇಡೀ ಕರುನಾಡಿಗೆ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಇರ್ತಕ್ಕಂಥ ಏಕೈಕ ಪ್ರಧಾನಿ ಆಗಿದ್ದವರು ಅವರೇ, ಮುಖ್ಯಮಂತ್ರಿ ಆಗಿದ್ದವರು. ಅಂಥವರು ತನ್ನ ಮೊಮ್ಮಗ ಈ ರೀತಿ ಕೃತ್ಯ ಮಾಡಿದಾಗ ಬೇರೆಯವ್ರಿಗೆ ಹೇಳಬೇಕು ಅಂತ ಅಂದಾಗ ಅವ್ರಿಗೆ ಅದೊಂದು ನೈತಿಕತೆ ಬೇಕಲ್ಲ. ಸೊ ಅದನ್ನು ನೀವು ಹಾರ್ಷಾಗಿ ಕೇಳಿದ್ರಿ. ಭಾಳ ಮೊದಲ ಪ್ರಕರಣಗಳಲ್ಲಂತೂ ನೀವು ಭಾಳ ಸ್ಮೂತಾಗೇ ಇದ್ರಿ. ಆನಂತರ ಯಾವಾಗ ಅವರು ಅದನ್ನು ರಿಟ್ಯಾಲಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು, ವೀಕ್ಷಕರು ಇನ್ನೊಂದು ಹೇಳಬೇಕು. ಯಾಕಂದರೆ ಇವರು ನಮ್ಮ ಪವರ್ ಟಿವಿ ವತಿಯಿಂದ ನೀವು ಮೊಮ್ಮಗನ ಕೃತ್ಯಕ್ಕೆ ನೀವು ಕ್ಷಮೆ ಕೇಳಬೇಕು ಅಂತ ಅಂದಾಗ ಆ ಕಡೆಯಿಂದ ಒಂದು ಪಾಸಿಟಿವ್ ಆನ್ಸರ್ ಬರಲಿಲ್ಲ, ಪ್ರತಿಕ್ರಿಯೆ ಬರಲಿಲ್ಲ.
ಈವನ್ ಮೊಮ್ಮಗ ವಿದೇಶಕ್ಕೆ ಓಡಿ ಹೋದಾಗಲೂ ಕೂಡ ಅವ್ನ ಸ್ಟ್ಯಾಂಡೇ ಸರಿ ಅಂತಕ್ಕಂಥದ್ದೊಂದು ಮನಸ್ಸಲ್ಲಿತ್ತು. ಕೊನೆಗೆ ಅವರು ಒಂದು ಪತ್ರ ಬರೆದು ಓಪನ್ ಆಗಿ ನೀವು ವಾಪಸ್ ಬಾರಪ್ಪ ಅಂತ ಹೇಳಿದ್ರು ಕೂಡ ಆ ಕ್ಷಮೆ ಅಂತಂದು ಕೇಳಲಿಲ್ಲ. ಯಾಕೆಂದರೆ ಅಲ್ಲಿ ಎಲ್ಲಾದರೂ ಅಷ್ಟೊಂದು ಬೈಟ್ಸ್ಗಳೆಲ್ಲ ಕೊಡ್ತಾ ಹೋದರು, ಬೇರೆ ಬೇರೆ ಪ್ರಕರಣಗಳಲ್ಲಿ ಪ್ರತಿಕ್ರಿಯೆ ಕೊಟ್ಟರು. ಸ್ವತಃ ವರದಿಗಾರರು ಅದ್ರ ಬಗ್ಗೆನೇ ಕೇಳಿದಾಗಲೂ ಕೂಡ ಅವರು ನನ್ನ ಮೇಲೆ ಏನೋ ಹುನ್ನಾರ ನಡೆದಿದೆ. ಎಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಟ್ಟಕ್ಕೆ ಮೇಲೆ ಹೋಗ್ಬಿಟ್ಟು ಸಂತ್ರಸ್ತೆ ಬಗ್ಗೆನೇ ಮಾತಾಡಿದ್ರು. ಅಂದರೆ ಅವ್ರು ಏಕವಚನದಲ್ಲಿ ಮಾತಾಡೋಕೆ ಶುರು ಮಾಡಿದ್ರು. ಆಗ ರಾಕೇಶ್ ಶೆಟ್ಟರು ಏಕವಚನದಲ್ಲಿ ಶುರು ಮಾಡಿದ್ರು. ಸಂತ್ರಸ್ತೆನೇ ನ್ಯಾಯ ಕೊಡಿಸುವಂಥ ಜವಾಬ್ದಾರಿ ನಮ್ಮ ಮಾಧ್ಯಮಕ್ಕೂ ಇರುತ್ತೆ, ಸರ್ಕಾರಕ್ಕೂ ಇರುತ್ತೆ ಮತ್ತು ಕೋರ್ಟ್ಗೂ ಇರುತ್ತೆ. ಅಂತ ಸಂತ್ರಸ್ತೆ ಬಗ್ಗೆನೇ ಏಕವಚನದಲ್ಲಿ ಮಾತಾಡಿಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಅವ್ರ ಮೇಲೆ ಹಾರ್ಷಾಗಿ ಮಾತಾಡೋವಂಥದ್ದು, ದರ್ಪ ತೋರಿಸೋದು ಅಂತ ಆದಾಗ ಅದೇ ದರ್ಪ ಅದೇ ಏಕವಚನದ ಮೂಲಕ ರಾಕೇಶ್ ಶೆಟ್ಟರ್ ಅವರಿಗೆ ರಿಟ್ಯಾಲಿಯೇಟ್ ಮಾಡಿದ್ರು. ಬಹುಶಃ ಅವರಿಗೆ ಅದು ತಾಗಿದೆ ಅಂತ ಕಾಣಿಸುತ್ತೆ. ಆ ತಾಗಿದ ಒಂದು ಕಾನ್ಸಿಕ್ವೆನ್ಸಸ್ಸೇ ನಮ್ಮ ಪವರ್ ಟಿವಿನ ಬಂದ್ ಮಾಡ್ತಕ್ಕಂಥ ಪ್ರಯತ್ನ. ಬಟ್ ಆ ಬಂದ್ ಮಾಡತಕ್ಕಂಥ ಪ್ರಯತ್ನಕ್ಕೆ ಸರ್ ನಮ್ಮ ಪವರ್ ಕುಟುಂಬದ ಯಾರು ಕೂಡ ಜಗ್ಲಿಲ್ಲ. ನಾವು ಬರ್ತಾ ಇದ್ವಲ್ಲ ಆ ಟೈಮಲ್ಲಿ, ಅವ್ರ ಮುಖದಲ್ಲಿ ಒಳಗಡೆ ಇತ್ತೇನೋ ಆಂಗ್ಸೈಟಿ ಇತ್ತೇನೋ, ಅವ್ರ ಕುಟುಂಬದಲ್ಲೂ ಕೂಡ ಸಾಕಷ್ಟು ಆತಂಕ ಇತ್ತೇನೋ ಗೊತ್ತಿಲ್ಲ, ಭೀತಿ ಇತ್ತೇನೋ. ಬಟ್ ಮೇಲ್ಗಡೆ ಅಂತೂ ಅವ್ರು ಯಾವತ್ತೂ ತೋರಿಸ್ಕೊಳ್ಳಿಲ್ಲ. ನಾವು ನಿಮ್ಮ ಜೊತೆಗಿದ್ದೀವಿ, ಸ್ಟೋರಿ ಹೊಡೀರಿ, ನಾವು ವಿ ಆರ್ ಪ್ರೌಡ್ ಆಫ್ ಯು ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ನಮಗೆ ಕೊಟ್ಟಿದ್ರು. ಆ ಪ್ರೌಡ್ನೆಸ್ಸು ನಮಗೆ ಇವತ್ತು ವಿಜಯ ತಂದು ಕೊಟ್ಟಿದೆ. ನೋಡಿ, ಅಷ್ಟು ಮಾತ್ರ ಅಲ್ಲ, ದೇವೇಗೌಡರು ಮಾಡಿದ ಇನ್ನೊಂದು ದೊಡ್ಡ ತಪ್ಪು ಅಂದರೆ ಸಂತ್ರಸ್ತೆಯನ್ನೇ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾರೆ. ತನ್ನ ಮಗನಿಗೆ SITಯಿಂದ ನೋಟಿಸ್ಗಳು ಇಶ್ಯೂ ಆಗ್ತಾ ಇರ್ತವೆ, FIR ಆಗಿರುತ್ತೆ, ಅಂಥವನನ್ನು ಮನೆಯಲ್ಲಿ ಬಚ್ಚಿಟ್ಕೋತಾರೆ ದೇವೇಗೌಡರು. ಅದು ಭಾರಿ ಸಾರಿ ಸ್ಟೇಟ್. ಇವಾಗ ರೇವಣ್ಣವರು ಅಲ್ಲಿ ಹೋಗ್ತಾ ನೋಡ್ತಾ ಇದ್ರೆ ಇಟ್ ಈಸ್ ನಾಟ್ ಗುಡ್ ಟು ಸಿ. ಅವರು ಒಬ್ಬ ಮಾಜಿ ಸಚಿವರು, ಆಮೇಲೆ ಪ್ರತಿಷ್ಠಿತ ಕುಟುಂಬದ ಮಗ ಅವರು. ಅಂಥವ್ರು ನೋಡಿ ಆ ಮೀಡಿಯಾದವರೆಲ್ಲ ಹಂಗೆ ಮಾಡ್ಬೇಕಾರೆ ಸಾರಿ ಫೇಸ್ ಇದೆ ಅವರಿಗೆ. ಇದಕ್ಕಿಂತ ದೊಡ್ಡ ಸಾರಿ ಫೇಸ್ ಅಂತಂದರೆ ಒಬ್ಬ ಮಾಜಿ ಪ್ರಧಾನಿ ಮನೆಯಲ್ಲಿ ಔತ್ಕೊಂಡಿದ್ರು, ತಂದೆ ಮನೆಯಲ್ಲಿ. ಅಂಥ ಸಂದರ್ಭದಲ್ಲಿ ಪೊಲೀಸರಲ್ಲಿ ಹೋಗಿ ಅವರು ಬಾಗಿಲು ಬೆಳೆದು ಒಬ್ಬ ಮಾಜಿ ಪ್ರಧಾನಿ, ಗೌರವಾನ್ವಿತ ಮಾಜಿ ಪ್ರಧಾನಿ ಮನೆಗೆ ಹೊಡೆದ್ಬಿಟ್ಟು ಅವ್ರನ್ನ ಕರ್ಕೊಂಡು ಬರ್ತಾರೆ. ಅದಕ್ಕಿಂತ ದೊಡ್ಡ ಒಂದು ಮುಜುಗರದ ಸಂಗತಿ, ಒಂಥರ ಅವಮಾನದ ಸಂಗತಿ ಬೇರೆ ಎಲ್ಲೂ ಇಲ್ಲ. ಅದಕ್ಕೆ ಕಾರಣವಾಗಿದ್ದು ಪವರ್ ಟಿವಿ. ಅದು ಸತ್ಯನೂ ಕೂಡ ಆಗಿತ್ತು, ಅದು ಸಮರ್ಥನೀಯವಾಗಿ ಕೂಡ ಆಗಿತ್ತು. ಸೊ ಅವರು ಆದರೂ ಕೂಡ ಅದಾದಮೇಲೂ ಕೂಡ ತನ್ನ ಮಗನ್ನ ತಮ್ಮ ಮನೆಗೆ ಬಂದು ಕೂಡ ಕರ್ಕೊಂಡು ಹೋದ್ರು ಕೂಡ ಅವರಲ್ಲಿ ಆ ಸಾರಿ ಹೇಳ್ತಕ್ಕಂಥ ಒಂದು ನೈತಿಕತೆ ಬರಲೇ ಇಲ್ಲ. ಸೊ ದಟ್ ಈಸ್ ವೆರಿ ಬ್ಯಾಡ್ ಆನ್ ದೇರ್ ಪಾರ್ಟ್. ಬಟ್ ಸ್ಟಿಲ್ 3 ಕೇಸ್ ಆರ್ ಪೆಂಡಿಂಗ್ ಪ್ರಶಾಂತ್. ವಿ ಆರ್ ಸೀನ್ ಲಾಟ್ ಆಫ್ ಕೇಸಸ್. ನೀವು ನೋಡಿದಿರಿ ಪವರ್ ಟಿವಿ ನಾವು ಮಾಡಿದ ಫಸ್ಟ್ ಡೇ ಜರ್ನಿಯಿಂದ ನೀವಿದ್ರಿ, ನೋಡಿದ್ವಿ ನಾವು. ಹಲವು SITಗಳು ನಮ್ಮ ಸ್ಟೋರಿಗಳಿಂದನೇ ಫಾರ್ಮೇಷನ್ ಆಯಿತು ಕರ್ನಾಟಕದಲ್ಲಿ. ದಟ್ಸ್ ಆಲ್ಸೋ ಎ ರೆಕಾರ್ಡ್. ನಮ್ಮಲ್ಲಿ ಒಂದು ಸಲ ನಾವು ಮಾಡಬೇಕಾದ್ರೆ DCM DK ಶಿವಕುಮಾರ್ ಅವರು ಹೇಳಿದರು, ಪವರ್ ಟಿವಿ ಕಿಂಗ್ ಆಫ್ ಸ್ಟಿಂಗ್ ಆಪರೇಷನ್ಸ್ ಅಂತ ಹೇಳ್ತಾ ಇದ್ರು. ಹಾಗೇನೆ ಬಹುಶಃ ಕಿಂಗ್ ಆಫ್ SITs ಅಂತ ಹೇಳ್ಬೋದೇನೋ ನಾವು. ಪವರ್ ಟಿವಿ ಈಸ್ ಕಿಂಗ್ ಆಫ್ SITs. ಯಾಕೆಂದರೆ SIT ಸುಮ್ಮನೆ ಆಗುವಂಥದ್ದಲ್ಲ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ನಮ್ದು ಒಳಗಡೆ ಪವರ್ ಟಿವಿನಲ್ಲಿ ಆಂತರಿಕವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆ. ಅದು ಕೂಡ ಬೇರೆ ಬೇರೆ ವಿಚಾರಗಳಲ್ಲಿ, ಬರೀ ರಾಜಕೀಯ ಮಾತ್ರ ಅಲ್ಲ, ಸಮಾಜದಲ್ಲಿ ಆಗ್ತಕ್ಕಂಥ ಬೇರೆ ಬೇರೆ ಏನು ಅನ್ಯಾಯಗಳಿದೆ ಅದನ್ನು ಎಚ್ಚರಿಸಲಿಕ್ಕೋಸ್ಕರ ಸ್ಟಿಂಗ್ ಆಪರೇಷನ್ಸ್ ಮಾಡುತ್ತೆ. ಅಂಥವು ತುಂಬ ಆಪರೇಷನ್ಸ್ ಆಗಿದೆ, ಸ್ಟಿಂಗ್ ಆಪರೇಷನ್ಸ್. ಅದಕ್ಕೆ ಮುಖ್ಯ ಕಾರಣ SIT ಚೀಫ್ ಬೇರೆ ಯಾರೂ ಇಲ್ಲ. ದರ್ ಇಸ್ ನೋ ಪ್ರೈಸಸ್ ಫಾರ್ ಗೆಸ್ಸಿಂಗ್. ನಮ್ಮ MD ರಾಕೇಶ್ ಶೆಟ್ಟರ್. ಯಾಕೆಂದರೆ ಅವರು ಅಲ್ಲೇ ಇಳಿತಾರೆ. SIT ಅಂತಂದ್ರೆ ಒಂದು ಬೋರ್ಡ್ ರೂಮಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡುವಂಥದ್ದಲ್ಲ. ನೀವು ಅಕ್ಕಿ ಸ್ಟೋರಿ ನೋಡಿರ್ಬೋದು, ಆಮೇಲೆ GST ಸ್ಟೋರಿಗಳು ನೋಡಿರ್ಬೋದು. ಅವ್ರ ಫೀಲ್ಡ್ಗೆ ಇಳಿದು ಒಬ್ಬ ಸಾಮಾನ್ಯ ವರದಿಗಾರ, ಒಬ್ಬ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಲ್ಲಿ ಇರ್ತಕ್ಕಂಥ ರಿಪೋರ್ಟರ್ ಏನು ಮಾಡಬಹುದೋ ಅದನ್ನು ಅವ್ರು ಮಾಡಿದ್ದಾರೆ. ಸೊ ಅದು ನಮಗೆ ಸ್ಫೂರ್ತಿ. ನಾವು ಇಲ್ಲಿ ಕೂತ್ಕೊಂಡು ಬರೆಯೋದಕ್ಕೇನು ದೊಡ್ಡ ವಿಷಯ. ಅವ್ರು ಅಲ್ಲಿ ಹೋಗಿ ಬೀದಿನಲ್ಲಿ ನಿಂತುಬಿಟ್ಟು ಅಂಥ ಅನ್ಯಾಯಗಳನ್ನು, ಅಕ್ರಮಗಳನ್ನು ಹೊರಗೆಳಿತಾ ಇದ್ದಾರೆ, ಜೀವದ ಹಂಗೆ ತೋರಿದ್ಬಿಟ್ಟು. ಸೊ ನಮಗೆ ಬರೀಲಿಕ್ಕೆ, ಒಂದು ಒಳ್ಳೆ ಸ್ಟೋರಿಗಳನ್ನ ಮಾಡಲಿಕ್ಕೆ, ಪ್ರೆಸೆಂಟ್ ಮಾಡಲಿಕ್ಕೆ ಏನು ದೊಡ್ಡ ತೊಂದರೆ ಅಲ್ಲ. ಆ ಕಾನ್ಫಿಡೆನ್ಸನ್ನು ಅವ್ರು ಕೊಟ್ಟಿದ್ದಾರೆ, ಅವರು ಫೀಲ್ಡ್ಗೆ ಇಳಿದ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಅವರ್ ರಿಯಲ್ ಸ್ಟ್ರೆಂತ್, ದಟ್ ಈಸ್ ಅವರ್ ರಿಯಲ್ ಪವರ್.